ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ನಾವಿವತ್ತು ನಮ್ಮ ಆರಾಧ್ಯ ನರ್ಸರಿಯ 2ನೇ ಬ್ರಾಂಚ್, ಕೋಲಾರದ ಬ್ರಾಂಚ್ಗೆ ನಾವಿವತ್ತು ಒಂದು ಓಪನಿಂಗ್ ಸೆರೆಮನಿ ಇಟ್ಕೊಂಡಿದ್ದೀವಿ. ಸೊ ನಮ್ಮ ಜೊತೆ ನಮ್ಮ ಆರಾಧ್ಯ ನರ್ಸರಿ ಕೋಲಾರ ದನ್ಮಟ್ನಹಳ್ಳಿ ಬ್ರಾಂಚ್ ಓನರ್ ಲೋಕೇಶ್ ಅವ್ರು ಇದ್ದಾರೆ ಜೊತೆಲಿ. ಆ್ಯಂಡ್ ನೀವು ನೋಡ್ಬೋದು, ಇದು ಆಗ್ರೋ ನರ್ಸರಿ. ಇದು ಕಂಪ್ಲೀಟ್ಲಿ ತರಕಾರಿ ಮತ್ತು ಹಣ್ಣುಗಳು ಎರಡೂ ಮಾಡ್ತಕ್ಕಂಥ ಒಂದು ನರ್ಸರಿ. ಇದು ಕಂಪ್ಲೀಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡದಾಗಿ, ತುಂಬ ವ್ಯಾಸ್ಟ್ ಆಗಿದೆ. ಸೊ ಇದು ಮುಂಚೆ ನಮ್ಮದು ಬೇಕಲ್ ಹತ್ರ, ಗಾಜಲ್ದಿನ್ನೆ ಹತ್ರ ಒಂದು ನರ್ಸರಿ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಬರೀ ಹಣ್ಣಿನ ಗಿಡಗಳದ್ದು. ಸೊ ಅದನ್ನು ಎಲ್ಲ ತೆಗೆದುಬಿಟ್ಟು ಈಗ ಶಿಫ್ಟಿಂಗ್ ಮಾಡಿ ಈ ಕಡೆ ತುಂಬ ಹೊಸದಾಗಿ, ತುಂಬ ಬ್ರ್ಯಾಂಡ್ ನ್ಯೂ ಆಗಿ, ತುಂಬ ದೊಡ್ಡದಾಗಿ ವಿಶಾಲವಾಗಿ ಒಂದು ನರ್ಸರಿನ ಮಾಡಿದ್ದೀವಿ. ಸೊ ಕೋಲಾರ ಭಾಗದ ರೈತರು, ಚಿಕ್ಕಬಳ್ಳಾಪುರ ಭಾಗದ ರೈತರು, ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ, ಸರ್ಜಾಪುರ, ಹೊಸೂರು, ಈ ಇಲ್ಲೇನು ಮಾಲೂರು, ಬಂಗಾರಪೇಟೆ, ಟೇಕಲ್ ಈ ಕಡೆ ಎಲ್ಲ ನಿಯರ್ ಆಗುತ್ತೆ. ಖಂಡಿತವಾಗ್ಲೂ ಇಲ್ಲಿ ಬಂದು ಭೇಟಿ ಮಾಡಿ, ವಿಸಿಟ್ ಮಾಡಿ. ಯಾವುದೇ ಗಿಡಗಳಾಗಲಿ, ಎನಿವನ್ ಈಗ ಮಾತಾಡಿಸ್ತೀನಿ ಲೋಕೇಶ್ ಅವ್ರ ಹತ್ರ. ಫಸ್ಟು ತರಕಾರಿ ಗಿಡಗಳಲ್ಲಿ ಯಾವ್ಯಾವ ಗಿಡಗಳನ್ನ ಮಾಡ್ತಾರೆ ಅಂತ ಒಂದು ಕೇಳೋಣ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಶಶಿ ಅವರೇ. ಅಂತೂ ಇಂತ ಒಂದು ನರ್ಸರಿ ಮಾಡ್ಬೇಕು ಅನ್ನೋ ಒಂದು ಕನಸನ್ನ ಇವತ್ತು ನನ್ಸು ಮಾಡ್ಕೊಂಡಿದ್ದೀರಾ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಹೌದು. ಇದು ಏನು ಜಾಸ್ತಿ ಮೇನ್ ಪ್ರಾಡಕ್ಟ್ಸ್ ಯಾವ್ದು ಮಾಡ್ತೀರಾ ಅಣ್ಣ ಇಲ್ಲಿ? ಈಗ ನಮ್ದು ಇಲ್ಲಿ ನಮ್ಮ ಕೋಲಾರಲ್ಲಿ ಹೋಗುವಂಥದ್ದು ತರಕಾರಿ ಬೆಳೆಗಳು ಜಾಸ್ತಿ ಹೋಗುತ್ತೆ. ಅಂದ್ರೆ ಟೊಮೆಟೊ ಇಂದ ಸ್ಟಾರ್ಟ್ ಆಗಿ ಎಲ್ಲ ಮೆಣಸಿನಕಾಯಿ, ಮತ್ತೆ ಹೂವಿನ ಗಿಡಗಳು ಎಲ್ಲ ತರಕಾರಿ ಬೆಳೆಗಳು ತುಂಬಾನೇ ನಮ್ಮಲ್ಲಿ ಹೋಗುವಂಥದ್ದು. ಜಾಸ್ತಿ ತರಕಾರಿ ಬೆಳೆಗಳು, ಅದರಲ್ಲಿ ಎಸ್ಪೆಷಲಿ ಕೋಸ್ ಆಗಿರ್ಬೋದು, ಇದು ಮುಲ್ಲಂಗಿ ಆಗಿರ್ಬೋದು, ಮತ್ತೆ ಟೊಮೊಟೊ ಆಗಿರ್ಬೋದು. ಯಥೇಚ್ಛವಾಗಿ ಕೋಲಾರ ಕಡೆ ಟೊಮೊಟೊ ಹಾಕ್ತಾರೆ. ಸೊ ಟೊಮೊಟೊ ಗಿಡಗಳಾಗಿರ್ಬೋದು, ಪ್ರತಿಯೊಂದನ್ನು ಇವರೇ ಒಳ್ಳೆ ಕಂಪ್ನಿ ನೋಡ್ಬೋದು. ಆಲ್ರೆಡಿ ಕಂಪ್ನಿಯವ್ರು ಕೂಡ ಬಂದು ಇಲ್ಲಿ ಆಲ್ರೆಡಿ ನೋಡಿ, ಇಲ್ಲಿ ಇದು ನಮ್ಮ ನರ್ಸರಿದು ಕಂಪ್ನಿಯವ್ರು ಆಲ್ರೆಡಿ ಬಂದು, ಯಾಕೆಂದ್ರೆ ಗೊತ್ತು ನಮ್ದು ನರ್ಸರಿ ಹೆಸರು ಇರೋದ್ರಿಂದ ಈ ಕಂಪ್ನಿಯವ್ರು ಆಲ್ರೆಡಿ ಇದು ನೋಡಿ, ಸಿಂಜೆಂಟಾ ಕಂಪ್ನಿಯವ್ರು ಬಂದು ಆಲ್ರೆಡಿ ಅವಲೇ ಬಂದು ವಿಸಿಟ್ ಮಾಡಿ, ಸಿಂಜೆಂಟಾ ಕಂಪ್ನಿಯಿಂದ ಒಬ್ರು ಬಂದು ಅದು ಬ್ಯಾನರ್ ಅವರೇ ಇನ್ಸ್ಟಾಲೇಷನ್ ಮಾಡಿ, ಸರ್ ಸಿಂಜೆಂಟಾ ಕಂಪ್ನಿದು ತುಂಬ ಚೆನ್ನಾಗಿರುತ್ತೆ ಸೀಡ್ಸು, ನಾವು ಅಷ್ಟೇ ಬ್ರ್ಯಾಂಡೆಡ್ ಸೀಡ್ಸ್ ಯೂಸ್ ಮಾಡೋದು, ಇಂಥ ಸೀಡ್ಸ್ ಯಾವುದೂ ಹಾಕೋದಿಲ್ಲ, ಕಸ್ಟಮರ್ಸ್ ಒಳ್ಳೆ ಸೀಡ್ಸನ್ನೇ ನಾವು ಕೊಡೋದು. ಸೊ ನಾವು ಸಿಂಜೆಂಟಾ ಕಂಪ್ನಿ ಸೀಡ್ಸು, ಅದಾದಮೇಲೆ ಹೈವೆಜ್ ಅಂತ ಒಂದು ಸೀಡ್ಸ್ ಬರುತ್ತೆ, ಚಿತ್ರ ಅಂತ, ಇದು ಹೈಬ್ರಿಡ್ ಸೌತೆಕಾಯಿದು. ಅವ್ರು ಕೂಡ ಬಂದು ನಮಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ಹೋದ್ರು. ಸೊ ಪ್ರತಿಯೊಂದು ಅಷ್ಟೇ ಒಳ್ಳೆ ಸೀಡ್ಸ್ನ ಯೂಸ್ ಮಾಡಿ, ಏನು ಹಣ್ಣಿನ ಗಿಡದಲ್ಲಿ ಒಳ್ಳೆ ಹೆಸರಾಗಿದೆ, ಒಳ್ಳೆ ಗುಣಮಟ್ಟ ಮಾಡಿದ್ವಿ. ಅದೇ ರೀತಿ ಈ ನಮ್ಮ ತರಕಾರಿ ಮತ್ತು ಹೂಗಳದ್ದು ಏನು ನರ್ಸರಿ ಇದೆ, ಇದು ಕೂಡ ಅದೇ ರೀತಿ ಸಕ್ಸಸ್ ಕಾಣಲಿ ನಿಮ್ಮೆಲ್ಲ ಆಶೀರ್ವಾದದಿಂದ ಅಂತ ಕೇಳ್ಕೊಂತ. ಲೊಕೇಶನ್ ಎಲ್ಲಿ ಬರುತ್ತೆ ಅಡ್ರೆಸ್, ಇದು ಯಾವ ಊರು ಸರ್? ಇದು ಕೋಲಾರ ತಾಲೂಕು, ವೇಮಗಲ್ ಹೋಬಳಿ, ದನ್ಮಟ್ನಹಳ್ಳಿ ಗ್ರಾಮ. ದನ್ಮಟ್ನಹಳ್ಳಿ ಗ್ರಾಮ ಮೇನ್ ರೋಡ್ ಇಂದ ಚಿಕ್ಕಬಳ್ಳಾಪುರ, ವೇಮಗಲ್, ಕೋಲಾರ. ಈ ವೇಮಗಲ್ ಬಿಟ್ಟ ಮೇಲೆ ಒಂದು 4 ಕಿಲೋಮೀಟರ್ ಬಲಭಾಗಕ್ಕೆ ಬಂದ್ರೆ, ನಾನು ಗೂಗಲ್ ನಲ್ಲಿ ಇದನ್ನ ಲೊಕೇಶನ್ ನ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಸೊ ಗೂಗಲ್ ಇದು ಯೂಟ್ಯೂಬ್ ನಲ್ಲೂ ಕೂಡ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕ್ತೀನಿ. ಸೊ ಇದು ಎಕ್ಸಾಕ್ಟ್ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಇವತ್ತು ಕ್ರಿಯೇಟ್ ಆಗುತ್ತೆ. ನಾವು ಗೂಗಲ್ ಮ್ಯಾಪ್ ಲೊಕೇಶನ್ ಆರಾಧ್ಯ ನರ್ಸರಿ, ಆಗ್ರೋ ನರ್ಸರಿ ಅಂತಾನೆ ಇರುತ್ತೆ. ಸೊ ಆ ಥರ ಒಂದು ಕ್ರಿಯೇಟ್ ಮಾಡ್ಕೊಡ್ತೀವಿ. ಇವ್ರದೇ ನಂಬರ್ ಕೂಡ ಹಾಕ್ತೀವಿ. ಏನೇ ಇದ್ರು ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ನೀವು ಪ್ರತಿಯೊಂದನ್ನು ಇಲ್ಲಿ. ಸೊ ಈಗ ನಾವು ಒಳಗಡೆ ಹೋಗೋಣ, ನರ್ಸರಿ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ. ಚಿಕ್ಕಬಳ್ಳಾಪುರ, ಕೋಲಾರ ಮುಖ್ಯ ರಸ್ತೆಯಿಂದ ಹೌದು ಒಂದು 300 ಮೀಟರ್ ಒಳಗಡೆ ಬಂದ್ರೆ ದನ್ಮಟ್ನಹಳ್ಳಿ ಸಿಗುತ್ತೆ. ಬನ್ನಿ ಲಕ್ಷ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು, ತುಂಬ ಜನ ಇದ್ರು, ಅದಕ್ಕೋಸ್ಕರ ನಾವು ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಈಗ ಒಂದು ಸ್ವಲ್ಪ ಫ್ರೀ ಆಗಿದೆ. ಬೆಳಗ್ಗೆಯಿಂದ ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಿ ನಡೀತು. ಎಲ್ಲ ಶಾಸ್ತ್ರೋಕ್ತವಾಗೇ ಮಾಡಿದ್ದೀವಿ. ಬನ್ನಿ. ಇವರ ಮನೆ ದೇವರಾಗಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ಅವರ ಫಸ್ಟ್ ಒಂದು ಆಶೀರ್ವಾದ ತಗೊಂಡು ಅವ್ರದ್ದು, ಮತ್ತೆ ಮೇನ್ ವಿಘ್ನ ವಿನಾಶಕ ನಮ್ಮ ಗಣಪತಿ ಅವ್ರದ್ದು ಒಂದು ಪೂಜೆನ ಮಾಡಿ, ಆ ನಂತರದಲ್ಲಿ ಅವ್ರ ಹಿರಿಯರಾದಂತ ಅಜ್ಜಿ ತಾತ ಅವರ ಕಡೆಯಿಂದ ಹೌದು ಅವ್ರದ್ದೆಲ್ಲ ಇಟ್ಟು ನೋಡಿ, ಇದು ಎಷ್ಟು ಸುಸಂಸ್ಕೃತವಾಗಿ, ಎಷ್ಟು ನೀಟಾಗಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿದ್ದಾರೆ. 100% ಇದು ತುಂಬಾ ಒಳ್ಳೇದಾಗತ್ತೆ. ಸೊ ಬನ್ನಿ, ನಾನು ನರ್ಸರಿ ತೋರಿಸ್ತೀನಿ. ತುಂಬ ದೊಡ್ಡದಾಗಿದೆ ನರ್ಸರಿ, ಭಾಳ ದೊಡ್ಡದಾಗಿದೆ. ಸೊ ನೀವು ನೋಡ್ಬೋದು, ಇಲ್ಲೆಲ್ಲಾನು ಬರೀ ಕಾರ್ ಪಾರ್ಕಿಂಗಿಗೆ ಅಂತಲೇ ಇಷ್ಟು ಜಾಗ ಇದೆ. ತುಂಬ ದೊಡ್ಡದಾಗಿದೆ. ತುಂಬ ಸಮಯದ ಅಭಾವ ಇತ್ತು. ಇವತ್ತು ತುಂಬ ಒಳ್ಳೆ ದಿನ ಅಂತೇಳಿ ಅರ್ಜೆಂಟಾಗಿ ನಾವು ಪೂಜೆ ಒಂದು ಮುಗಿಸ್ಬಿಡ್ಬೇಕು ಅಂತ ಒಂದು ಕಾರಣದಲ್ಲಿ ತುಂಬ
ಅಚ್ಚುಕಟ್ಟಾದ ಒಂದು ನರ್ಸರಿನ ಮಾಡಿದ ನಂತರ ನಮ್ಮ ತಿಪ್ಟೂರು ಟಾಲ್ ಗಿಡಗಳಿವು ಎಷ್ಟು ಎಕ್ಸಲೆಂಟ್ ಆಗಿದೆ ಕ್ವಾಲಿಟಿ ಅಂದರೆ ಪ್ಯಾಕೆಟ್ ಸೈಜು ದೊಡ್ಡದಿದೆ. ಅದಾದ್ಮೇಲೆ ಗಿಡಗಳು ಅಷ್ಟೇನೆ ಈ ತರ ನಿಮ್ಮ ಕೋಲಾರ ಭಾಗದಲ್ಲಿ ಖಂಡಿತವಾಗ್ಲೂ ಸಿಗಲ್ಲ. ಯಾಕೆಂದ್ರೆ ಇದು ಫಾರಮ್ದು ಆಗಲಿ ಗೌರ್ಮೆಂಟ್ ಆಗಲಿ ಅಲ್ಲ, ಇದು ನಮ್ಮದೇ ಗುಬ್ಬಿ ತಾಲೂಕಿನಲ್ಲಿ ಸೆಲೆಕ್ಟೆಡ್ ಕಾಯಲ್ಲಿ ಮಾಡಿರ್ತಕ್ಕಂಥ ತಿಪ್ಟೂರು ಟಾಲ್ ವೆರೈಟಿ. ಅನ್ಲಿಮಿಟೆಡ್ ಅವೈಲಬಲ್ ಸಿಗುತ್ತೆ. ಆಲ್ರೆಡಿ ಇಲ್ಲಿ 200 ಗಿಡದ ಮೇಲಿದೆ. ಇನ್ನೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಿಡಗಳು ಇಲ್ಲಿ ಸಿಗ್ತವೆ. ಸೊ ಇಲ್ಲಿ ಮತ್ತೆ ಮಿಕ್ಸ್ ಫ್ರೂಟ್ಸ್ಗಳು ಕೂಡ ಇದಾವೆ. ಏನಂದ್ರೆ ಸುಮ್ಮನೆ ಲಿಮಿಟೆಡ್ ಆಗಿ ಇಟ್ಟಿದ್ದೀವಿ, ಪೂಜೆಗೋಸ್ಕರ ಮಾತ್ರ ಇಟ್ಟಿರ್ತಕ್ಕಂಥದ್ದು ಇದು. ಏನೇನಂತ ಸೊ ನೋಡಿ ಇಲ್ಲಿ ವಾಟರ್ ಆಪಲ್ ಇದೆ ನೋಡಿ, ಕೊಂಕಣ್ ತೇಜ ಇದು ಚಕ್ಕೆ ಗಿಡ ಇದೆ, ಕೊಂಕಣ್ ತೇಜ ಚಕ್ಕೆ ಗಿಡ. ಇವೆಲ್ಲ ಏನಾದ್ರು ಸುಮ್ಮನೆ ಇಟ್ಟಿರೋದು ಅಷ್ಟೇ ಪೂಜೆ ಪರ್ಪಸ್ಗೆ. ಮತ್ತೆ ಆಪಲ್ ಗಿಡ ತುಂಬಾ ಅದ್ಭುತವಾಗಿದೆ ಕ್ವಾಲಿಟಿ, ನೀವು ನೋಡ್ಬೋದು. ಪ್ಯಾಕೆಟ್ ಸೈಜು ದೊಡ್ಡದಿದೆ. ಮತ್ತೆ ಯಾವ ಲೆವೆಲ್ ಬ್ರಾಂಚಸ್ ಇದೆ ನೋಡಿ ನೋಡಿ. ಅದು ಅಣ್ಣ ವೆರೈಟಿ, ಇದು ಡಾಸೆಟ್ ಗೋಲ್ಡನ್ ವೆರೈಟಿ. 2 ವೆರೈಟಿ ಇಲ್ಲಿ ಆಪಲ್ ಗಿಡ ಇದೆ. ಕಂಪ್ಲೀಟ್ ಎಲ್ಲಾ ವೆರೈಟೀಸ್ ಬರುತ್ತೆ. ಮತ್ತೆ ಸೀಬೆ ಎಸ್ಪೆಷಲಿ ಅಲ್ಲಿ ಹೋಲ್ಸೇಲ್ ಅಲ್ಲಿ ಸಿಗುತ್ತೆ. ಇದು ಅಲಹಾಬಾದ್ ಸಫೇದ ಸೀಬೆ ಇದೆ, ಇದು ತೈವಾನ್ ಲೈಟ್ ಪಿಂಕ್, ಕಂಪ್ಲೀಟ್ ಯಾವುದು ತೈವಾನ್ ವೈಟ್. ಜಸ್ಟ್ ಇದು ಪೂಜೆ ಪರ್ಪಸ್ಗೋಸ್ಕರ ಇಟ್ಟಿರೋದು ನಾವು. ಕಂಪ್ಲೀಟ್ ಸ್ಟಾಕು ಈಗ ಇನ್ನೊಂದು 10 ದಿವಸದಲ್ಲಿ ಕಂಪ್ಲೀಟ್ ಸ್ಟಾಕ್ ಕೊಡ್ತೀವಿ ಇಲ್ಲಿಗೆ. ಸೊ ಸುಮ್ಮನೆ ಪೂಜೆಗೆ ಇರ್ಲಿ ಅಂತೇಳಿ ಇಟ್ಟಿರೋದು, ಯಾಕಂದ್ರೆ ತುಂಬಾ ಸಮಯದ ಅಭಾವ ಇತ್ತು. ಮತ್ತೆ ಒಳಗಡೆ ಹೋಗೋಣ ಬನ್ನಿ, ತುಂಬಾ ಚೆನ್ನಾಗಿದೆ ನರ್ಸರಿ. ಬನ್ನಿ. ನೋಡಿ ಸ್ನೇಹಿತರೆ, ತುಂಬಾ ಅತ್ಯಾಧುನಿಕವಾಗಿ ತುಂಬಾ ಒಳ್ಳೆ ರೀತಿನಲ್ಲಿ ಎಷ್ಟು ನೀಟಾಗಿ ನಮ್ಗೆ ತರಕಾರಿ ಶೂಟ್ ಓಪನ್ ಆಗ್ಬೇಕು ಅಂದ್ರೆ ಸೊ ಆ ತರ ಹ್ಯೂಮಿಡಿಟಿ ಮೇಂಟೈನ್ ಮಾಡಕ್ಕೋಸ್ಕರ ಆ ತರ ನಮ್ಗೆ ಒಳಗಡೆ ಪಾಲಿ ಹೌಸ್ ಫೀಲ್ ಬರ್ಬೇಕು ಅಂದ್ರೆ ನಾವು ಆ ತರ ಮಾಡ್ಲೇಬೇಕಾಗತ್ತೆ. ಅದು ಅದೇ ಸೆಟಪ್, ಅದು ಪೂರ್ತಿ ಇನ್ನು ಕಂಪ್ಲೀಟ್ ಫಿಟ್ಟಿಂಗ್ ಆಗಿಲ್ಲ, ಜಸ್ಟ್ ಇಟ್ಟಿದೀವಿ ಅಷ್ಟೇನೆ. ಸೊ ಇದು ಕಂಪ್ಲೀಟ್ 1 ಎಕರೆ ಜಾಗದಲ್ಲಿ ತುಂಬಾ ಅದ್ಭುತವಾಗಿ ತುಂಬಾ ಜೋರಾಗಿ ಮಾಡಿರ್ತಕ್ಕಂಥ ನರ್ಸರಿ. ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಅಂದ್ರೆ ನರ್ಸರಿ. ಕಂಪ್ಲೀಟ್ ಇಲ್ಲಿ ನಮ್ದು ತರಕಾರಿ ಗಿಡಗಳು ಬರ್ತವೆ. ಮುಂದೆ ಏನಿದೆ ಅಷ್ಟು ಜಾಗದಲ್ಲಿ ಕಂಪ್ಲೀಟ್ ಹಣ್ಣಿನ ಗಿಡಗಳು ಬರ್ತವೆ. ಸರಿನಾ, ಇನ್ನೇನಣ್ಣ? ಸೊ ಇಷ್ಟು ದಿನ ಹೇಗೆ ನಮ್ಮ ಗುಬ್ಬಿ ಬ್ರಾಂಚ್ ಆರಾಧ್ಯ ನರ್ಸರಿಗೆ ಸಪೋರ್ಟ್ ಮಾಡಿದ್ರಿ, ಏನು ಅಷ್ಟು ಚೆನ್ನಾಗಿ ನಮ್ಗೆ ಅಭಿಮಾನ ತೋರಿಸಿದ್ದೀರಾ, ಒಳ್ಳೆ ಗಿಡಗಳಲ್ಲಿ ನಮ್ಮ ಜೊತೆ ಇಷ್ಟು ದಿನ ನಮ್ಮ ಜೊತೆ ಜರ್ನಿ ಮಾಡಿದ್ದೀರಾ. ಆ ಜರ್ನಿ ಇದೇ ತರ ಇಲ್ಲೂ ಕೂಡ ಕಂಟಿನ್ಯೂ ಆಗಲಿ. ನಮಗೆ ಹೆಂಗೆ ಸಪೋರ್ಟ್ ಮಾಡಿದ್ರು, ಇದು ಯಾವುದು ಕೊಲಾಬ್ರೇಷನ್ ಅಲ್ಲ, ನಾವು ಸ್ವಂತ ಅಣ್ಣ ತಮ್ಮನ ತರ ಮಾಡಿರ್ತಕ್ಕಂಥ ಒಂದು ನರ್ಸರಿ ಇದು. ಸೊ ಇದು ಯಾವುದು ಕೊಲಾಬ್ರೇಷನ್ ಅಲ್ಲ ಅಥವಾ ಯಾವುದು ಬೇರೆ ತರ ಇಲ್ಲ. ನಮ್ಮಲ್ಲಿ ನಮ್ಮ ನರ್ಸರಿಲಿ ಏನು ಗಿಡ ಸಿಗುತ್ತೆ ಅದೇ ಗಿಡ ಇಲ್ಲಿ ಸಿಗೋದು, ಎಲ್ಲ ಒಂದೇನೆ. ಇಲ್ಲಿಗೆ ಬಂದು ಅಲ್ಲಿಗೆ ಬರುತ್ತೆ ಸ್ಟಾಕು. ನಮ್ಗೆ ಅಲ್ಲಿ ಜಾಗದ ಅಭಾವ ಇರೋದ್ರಿಂದ ಜಾಸ್ತಿ ಇಲ್ಲೇ ಇನ್ನ ಸ್ಟಾಕ್ ಮಾಡ್ಬೇಕು ಅಂತಾನು ಅನ್ಕೊಂಡಿದೀವಿ. ಯಾಕೆಂದ್ರೆ ನೀರಿನ ವ್ಯವಸ್ಥೆ ಕೂಡ ಚೆನ್ನಾಗಿದೆ, ಸ್ವಂತ ಬೋರ್ ಇದೆ ಇಲ್ಲಿ. ಸೊ ಅದರಿಂದ ಇನ್ನು ನೆಕ್ಸ್ಟ್ ಯಾವುದೇ ಗಿಡಗಳು ಬೇಕಾದ್ರೆ ಆರಾಧನಾ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ಮೇಲ್ಗಡೆ ನಂಬರ್ ಹಾಕ್ತೀನಿ ಲೋಕೇಶ್ ಅವ್ರಿಗೂ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಲೊಕೇಶನ್ ಅಂತ ನಂಬರ್ ಇರುತ್ತೆ. ಯಾಕೆಂದ್ರೆ ಇದು ಕಂಪ್ಲೀಟ್ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತೆ ಬೆಂಗಳೂರು ಗ್ರಾಮಾಂತರಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಇಲ್ಲಿ ಕಂಪ್ಲೀಟ್ ನಿಮಗೆ ಏನೇ ಬೇಕಾದ್ರೂ ಇವನ್ನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೀಬೆ ಗಿಡಗಳು ಅಷ್ಟೇ, ಕೋಲಾರ ಭಾಗದ ರೈತರು ಯಾರೇ ಇದ್ರು ಡೈರೆಕ್ಟಾಗಿ ಇಲ್ಲಿ ಬಂದು ಮಾತಾಡ್ಕೊಳ್ಳಿ. ಬೆಸ್ಟ್ ಪ್ರೈಸು, ಬೆಸ್ಟ್ ಸರ್ವಿಸು. ಲೊಕೇಶನ್ ಅವರು ಈ ಕಡೆ ಏನು ಹೆಸರಾಗಿದೆ ಅಂದರೆ ಇವರು ಜಾಸ್ತಿ ಸರ್ವಿಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲೇ ಹೋಗಲಿ ನಾವು ಸೀಬೆ ಗಿಡ ಎಲ್ಲೆಲ್ಲಿ ಕೊಟ್ಟಿದ್ವೋ ಎಲ್ಲ ಲೊಕೇಶನ್ ಬರ್ತಾರೆ, ನೋಡ್ತಾರೆ ಅಂತಾರೆ. ಸೊ ಇವ್ರದ್ದು ಆಫ್ಟರ್ ಸೇಲ್ಸ್ ತುಂಬ ಚೆನ್ನಾಗಿರೋದ್ರಿಂದ ಸರ್ವಿಸು ಇವತ್ತೊಂದು ನರ್ಸರಿ ಅಂತಕ್ಕಂಥದ್ದು ಓಪನ್ ಮಾಡಿದ್ದಾರೆ. ಸೊ ಇದೇ ರೀತಿ ಸಹಕಾರ ನಿಮ್ಮಲ್ಲಿರಲಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೂಗಲ್ ಮ್ಯಾಪ್ಸ್ ಲೊಕೇಶನ್ ಹಾಕ್ತೀನಿ, ಖಂಡಿತವಾಗ್ಲೂ ಆಸಕ್ತರು ಬಂದು ಲೊಕೇಶನ್ ಭೇಟಿ ಮಾಡ್ಬೋದು. ಜೊತೆಗೆ ಗಿಡಗಳನ್ನ ಕೂಡ ಇಲ್ಲಿಂದಲೇ ಪರ್ಚೇಸ್ ಮಾಡ್ಬೋದು. ಧನ್ಯವಾದಗಳು, ಶುಭ ದಿನ.